ನೋಡಿ ನೆನೆ CET ಪರೀಕ್ಷೆ ಬರೆಯೋದಕ್ಕೆ ವಿದ್ಯಾರ್ಥಿಯೊಬ್ಬ ಹೋಗಿದ್ದ. ಆದರೆ ಅವನ್ನ ಒಳಗೆ ಬಿರಲಿಲ್ಲ. ಕಾರಣ ಏನು? ಆತ ಜನಿವಾರವನ್ನ ಧರಿಸಿದ್ದ ಅಂತ. ಅಂದ್ರೆ ಜನಿವಾರವನ್ನ ಹಾಕಬಾರದು, ನೀನು ತೆಗಿಬೇಕು, ಏನಾದರೂ ಮಾಡ್ಕೊಂಡ್ಬಿಟ್ರೆ ಅಂತ ರೀಸನ್ ಕೊಟ್ಟಿದ್ದಾರಂತೆ. ಆಮೇಲೆ ಆ ವಿದ್ಯಾರ್ಥಿ ಕಳೆದ 2 ಎಕ್ಸಾಮನ್ನು ಕೂಡ ಜನಿವಾರ ಹಾಕೊಂಡೇ ಬರೆದಿದ್ದಾನೆ. ನೆನ್ನೆ ಏನಾಯ್ತು ಪ್ರಾಬ್ಲಮ್ಮು? ಹಾಗಾದ್ರೆ ಜನಿವಾರ ಹಾಕೊಂಡ್ರೆ ಏನು ಪ್ರಾಬ್ಲಮ್ಮು? ಬರೀ ಜನಿವಾರ ಅಷ್ಟೇ ಅಲ್ಲ, ಜನಿವಾರ, ಶಿವದಾರ, ಮಾಂಗಲ್ಯ, ಮೂಗುತಿ, ಬಳೆ ಏನೂ ಹಾಕಂಗಿಲ್ಲ. ಕೇಳಿದ್ರೆ ರೂಲ್ಸು ರೆಗ್ಯುಲೇಷನ್ನು ಅಂತ ಹೇಳ್ತಾರೆ. ಅಂದರೆ ಐಡೆಂಟಿಟಿ ಮರೆಮಾಚ್ಬಿಡ್ತಾರೆ, ಆಮೇಲೆ ಕಾಪಿ ಹೊಡಿತಾರೆ ಅಂತ. ಅಲ್ಲ ರೀ, ಐಡೆಂಟಿಟಿ ಮರೆಮಾಚ್ತಾರೆ ಅಂತಂದರೆ ಈಗ ತಾನೇ ಟೆಕ್ನಾಲಜಿ ಅಂತ ತಂದಿದ್ದೀರಿ, ಫೇಸ್ ರೆಕಗ್ನೈಸ್ ಮಾಡೋವಂಥ ಮಷೀನು, ಅದರಲ್ಲಿ ಮಾಡ್ಬೋದು. ಜೊತೆಗೆ ಕಾಪಿ ಹೊಡಿತಾರೆ ಅಂತಂದರೆ CCTV ಕ್ಯಾಮ್ರಾವನ್ನು ಅಳವಡಿಸಿರೋದು ಯಾಕೆ? ಅದರಲ್ಲಿ ಮಾಡ್ಬೋದು, ನೀವು ಕಂಟ್ರೋಲ್ ಮಾಡ್ಬೋದು. ಇಂಥ ಆಧುನಿಕ ಯುಗದಲ್ಲಿ ಏನೆಲ್ಲ ವ್ಯವಸ್ಥೆಗಳಿದೆ ಅದನ್ನು ಯೂಸ್ ಮಾಡೋದು ಬಿಟ್ಟು ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸಗಳು ಯಾಕೆ ಆಗ್ತಾ ಇದೆ ಅಂತ ಈಗ ಜನಸಾಮಾನ್ಯರಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಈಗ ಪಾಪ ಆ ಹುಡುಗ ಎಕ್ಸಾಮ್ ಮಿಸ್ ಮಾಡ್ಕೊಂಡ. 1 ವರ್ಷ ಕಷ್ಟಪಟ್ಟು ಓದಿ ಮನೆಯವರೆಲ್ಲ ಸಪೋರ್ಟ್ ಮಾಡಿರ್ತಾರೆ. ಆ ಕನಸಿಗೆ ಕೊಳ್ಳಿಡುವಂಥ ಕೆಲಸ ಆಗೋಯ್ತಲ್ಲ. ಈಗ ಆ ವಿದ್ಯಾರ್ಥಿಗೆ ದಿಕ್ಕೇನು ಅಂತ, ಜೊತೆಗೆ ಸಾಮಾಜಿಕ ವಲಯದಲ್ಲಿ ಏನು ಚರ್ಚೆ ಆಗ್ತಾ ಇದೆ, ಏನು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅನ್ನೋದು ಒಂದು ಕಡೆ. ಸೊ ಹಾಗಾಗಿ ನೀವಿದ್ರ ಬಗ್ಗೆ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀರಿ? ಪವರ್ ಟಿವಿ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೇನು ಅನಿಸುತ್ತೆ ಅಂತ ಹೇಳಿ ನಮ್ಮ ಜೊತೆ ಹಂಚ್ಕೊಳ್ಳಿ. ಇದೇ ಈ ಹೊತ್ತಿನ ವಿಶೇಷ, ಜನಿವಾರ ಪರೀಕ್ಷೆ. ನೋಡಿ, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಟೆಕ್ನಾಲಜಿ ಬಹಳ ಬೆಳೆದಿದೆ. ಅದರಲ್ಲೂ ಭಾರತ ಬೆಳೀತಾ ಹೋಗ್ತಾ ಇದೆ. ನಮ್ಮ ಶತ್ರು ರಾಷ್ಟ್ರಗಳ ಮೇಲೆ ಯುದ್ಧ ಸಾರೋದಕ್ಕೆ ಅಂತೇಳಿ ನಾನಾ ರೀತಿಯ ಮಿಸೈಲ್ಗಳು ಅದು ಇದು ಅಂತೇಳಿ ಮಾಡ್ತಿದ್ದೀವಿ. ಆಮೇಲೆ ಕಣ್ಣಿಡೋದಕ್ಕೆ, ಕಣ್ಗಾವಲಿಡೋದಕ್ಕೆ ಎಷ್ಟೆಷ್ಟು ಟೆಕ್ನಾಲಜಿಗಳು ಬಂದಿದ್ದಾವೆ. ಇಂಥ ಆಧುನಿಕ ಯುಗದಲ್ಲಿ ನೀವು ಎಕ್ಸಾಮ್ ಬರೆಯೋದಕ್ಕೆ ಜನಿವಾರ ಹಾಕಕ್ಕೆ ಬಿಡಲ್ಲ, ಶಿವದಾರ ಹಾಕಕ್ಕೆ ಬಿಡಲ್ಲ, ಮಾಂಗಲ್ಯ ಹಾಕಕ್ಕೆ ಬಿಡಲ್ಲ, ಮೂಗುತಿ, ಬಳೆ ಯಾವುದನ್ನು ಕೂಡ ಹಾಕಕ್ಕೆ ಬಿಡಲ್ಲ. ಏನು ಇವುಗಳಿಂದ ಪರೀಕ್ಷೆಯಲ್ಲಿ ಕಾಪಿ ಮಾಡೋಕ್ಕಾಗತ್ತಾ? CET ಪರೀಕ್ಷೆ ವೇಳೆ ಭಾರೀ ಗೊಂದಲ ಇದೆ. ಮಕ್ಕಳಿಗೆ ಗೋಳಿಟ್ಟು ಪರೀಕ್ಷಾ ಸಿಬ್ಬಂದಿ ಎಡವಟ್ಟು ಮಾಡಿರೋದು. ಜನಿವಾರ ತೆಗಿಲಿಲ್ಲ ವಿದ್ಯಾರ್ಥಿ, ಹಾಗಾಗಿ CET ಪರೀಕ್ಷೆಗೆ ಅವಕಾಶನೇ ಕೊಡಲಿಲ್ಲ. ಸೂಕ್ಷ್ಮತೆಯೇ ಇಲ್ಲದ ಸಿಬ್ಬಂದಿಯ ಎಡವಟ್ಟು ನೋಡಿ, ಒಂದಲ್ಲ ಎರಡಲ್ಲ. CETಯಲ್ಲಿ ಬಹಳ ಎಡವಟ್ಟಾಗಿರೋದು. ಏನಾಗ್ತಾ ಇದೆ ನೀಟಲ್ಲಿ? ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡೋದಕ್ಕೆ ಯಾಕೆ ಕಷ್ಟ? ಏನು ಕಷ್ಟ? ಮಾಡಿ, ನೀವು ಕರೆ ಮಾಡಿ, ಪವರ್ ಟಿವಿ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ. ಯಾಕೆ ಅವಕಾಶ ಇಲ್ಲ? ಇದರಿಂದ ಏನಾದರೂ ಕಾಪಿ ಮಾಡೋಕ್ಕಾಗತ್ತಾ? ನಿಮಗೆ ಜನಿವಾರದಲ್ಲಿ ಕಾಪಿ ಮಾಡೋಕ್ಕಾಗತ್ತಾ? ಶಿವದಾರದಲ್ಲಿ ಕಾಪಿ ಮಾಡೋಕ್ಕಾಗತ್ತಾ? ಮಾಂಗಲ್ಯ ಸರ, ಮೂಗುತಿ, ಐಡೆಂಟಿಟಿ ಮರೆಮಾಚಕ್ಕಾಗತ್ತಾ ಅದರಿಂದ? ಆಧುನಿಕ ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಳಿ. ಎಷ್ಟಿದ್ದಾವೆ? 2025ರಲ್ಲಿ ನಾವು ಇರೋದೀಗ, ಯಾವುದೋ ಹಳೆ ಕಾಲದಲ್ಲಿಲ್ಲ. ಕಾಪಿ ಮಾಡ್ತಾರೆ ಅಂತಂದರೆ CCTV ಯಾಕೆ ಅಳವಡಿಸಿರೋದು? ಅಬ್ಸರ್ವ್ ಮಾಡಬೇಕು ಅಂತ ತಾನೇ ಮಾಡಿ. ಅದರಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಒಪ್ಕೊಳ್ಳೋಣ. ಈಗ ಫುಲ್ ತೋಳು ಹಾಕಬಾರ್ದು ಅಂತಿದೆ, ಅಥವಾ ಇನ್ನೊಂದೇನೋ ಐಡೆಂಟಿಟಿ ಮರೆಮಾಚಬಾರ್ದು ಅನ್ನೋ ರೀತಿಯಾಗಿದೆ. ಓಕೆ, ಫೈನ್, ಅದೆಲ್ಲ ಓಕೆ, ಒಪ್ಕೊಳ್ಳೋಣ. ಆದರೆ ಈ ಜನಿವಾರ ಏನು ಮಾಡಿತ್ತು? ಪಾಪ ಆ ಹುಡುಗ 2 ಎಕ್ಸಾಮ್ ಬರೆದಿದ್ದಾನೆ ಈ ಹಿಂದೆನೇ, ಅವಾಗ ಕೇಳಲಿಲ್ಲ. ಈಗ 3ನೇ ಎಕ್ಸಾಮ್ ಬರೀಬೇಕಾಗಿತ್ತು, ಇವಾಗ ಸಮಸ್ಯೆ. ಕೇಳಿದ್ರೆ ಈ ಜನಿವಾರದಿಂದ ನೀನೇನಾದರೂ ಮಾಡಿಬಿಟ್ರೆ ಅಂತ ಕೇಳ್ತಾರಂತವ್ರು. ಏನು ಹೇಳ್ತಾರೆ ಗೊತ್ತಾ ಅದಕ್ಕೆ? ನೋಡಿ, ಮತ್ತೆ ಹೇಳ್ತೀನಿ ನಾನು, ಜನಿವಾರ ಹಾಕಿದ್ದಕ್ಕೆ CET ಪರೀಕ್ಷೆಗೆ ವಿದ್ಯಾರ್ಥಿಗೆ ಅವಕಾಶನೇ ಕೊಡಲಿಲ್ಲ, ಅವರು ಬಿಡಲಿಲ್ಲ ಒಳಗಡೆಗೆ. ಆ ವಿದ್ಯಾರ್ಥಿಯ ಹೆಸರು ಸುಚಿವ್ರತ್ ಅಂತ. ಬೀದರ್ನಲ್ಲಿ ಸುಚಿವ್ರತ್ ಕುಲಕರ್ಣಿ ಪರೀಕ್ಷೆ ವಂಚಿತ ವಿದ್ಯಾರ್ಥಿ ಹೆಸರು. ಏನು ಹೇಳ್ತಾರಂತೆ ಗೊತ್ತಾ ಅಲ್ಲಿನ ಸಿಬ್ಬಂದಿ? ಜನಿವಾರ ತೆಗೆದು ಏನಾದರೂ ಮಾಡ್ಕೊಂಡ್ರೆ ಯಾರು ಹೊಣೆ ಅಂತ ಹೇಳ್ತಾರಂತೆ. CET ಪರೀಕ್ಷಾ ಸಿಬ್ಬಂದಿ ಉಡಾಫೆ ಮಾತಿನಿಂದ ವಿದ್ಯಾರ್ಥಿ ಭವಿಷ್ಯಕ್ಕೆ ಈಗ ಕತ್ತಲು ಆವರಿಸ್ಬಿಟ್ಟಿದೆ. ಬೀದರ್ ವಿದ್ಯಾರ್ಥಿ ಸುಚಿವ್ರತ್ ಕುಲಕರ್ಣಿ, ಆ ವಿದ್ಯಾರ್ಥಿಯ ಮುಂದಿನ ಭವಿಷ್ಯ ಏನು? ಜನಿವಾರ ಹಾಕೊಂಡೆ ನೋಡಿ, ಹೇಳಿದ್ನಲ್ಲ, ಮೊದಲ 2 ಪರೀಕ್ಷೆನ ಬರೆದಿದ್ದ ಸುಚಿವ್ರತ. ಮ್ಯಾಥ್ಸ್ ಎಕ್ಸಾಮ್ ಇತ್ತು ನೆನ್ನೆ, ಆದರೆ ಅವಕಾಶಕ್ಕೆ ಅಡ್ಡಿಪಡಿಸ್ತು ಜನಿವಾರ, ಬಿಡಲಿಲ್ಲ ಅವರು ಒಳಗಡೆಗೆ. ನಾಟ್ ಅಲೌಡ್, ಅದನ್ನು ತೆಗೆದು ಬರಬೇಕು. ಹಾಕೊಂಡು ಬಂದು ಏನಾದರೂ ಮಾಡ್ಕೊಂಬಿಟ್ರೆ ಅಂತೆ. ಏನು ಮಾಡ್ಕೊಳಕ್ಕಾಗತ್ತೆ ಅದರಲ್ಲಿ? ಭಾವನೆಗೆ ಧಕ್ಕೆ ಆಯ್ತಲ್ಲ ಇದಕ್ಕೀಗ. ಇದ್ರ ಬಗ್ಗೆ ಅವರ ತಾಯಿ, ಅಂದರೆ ಸುಚಿವ್ರತ್ ತಾಯಿ ನೀತಾ ಕುಲಕರ್ಣಿ ಅವರು ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಮಾಡ್ಬೇಕಂದಿದ್ದೀನಿ ಸರ್. ನಾನು ನೀವೇ ಎಲ್ಲರೂ ನೀವು ಪ್ರೆಸ್ದವ್ರೆ ನಮ್ಗೆ ಹೆಲ್ಪ್ ಮಾಡ್ಬೇಕು ಸರ್. ನಮಗ್ ನ್ಯಾಯ ಬೇಕು ನೋಡ್ರಿ ಸರ್. ಈಗ 1 ವರ್ಷ ಹಾಳೈತ್ ನಿಮ್ ಮಗಂದು ಕಷ್ಟಪಟ್ಟು. ಅವ್ರ ಏನಂತಾರೆ ಸರ್, ನೀವು 3 ಪೇಪರ್ ಇದು ಮಾಡ್ಕೋ, ಇದರ ಬರ್ತದೆ, ಬೇರೆ ಯಾವ್ದಾರ ಕೋರ್ಸ್ ಮಾಡುವಂತ ಇದಾರೆ ಸರ್ ಕಾಲೇಜ್ದವ್ರು ಸರ್. ಅಂದ್ರೆ ನೀವು ಯಾವ ಕಾಲೇಜ್ ಅಡ್ಮಿಷನ್ ಆಗಿದ್ದ? ಎಲ್ಲಿ ಎಕ್ಸಾಮ್? GND ದಾಗ ಇದ್ದಂದ್ರಿ ಸರ್. GND ಕಾಲೇಜ್ ಅಡ್ಮಿಷನ್ ಇತ್ತು.
ನಾವು ಕೋಚಿಂಗ್ ಬೇರೆ ಹೈದರಾಬಾದ್ ಇಟ್ಟಿದ್ದೇವೆ ಸರ್. ಹ್ಮ್. ಎಕ್ಸಾಮ್ ಟೈಮಿಗೆ ಕರ್ಕೊಂಡು ಬಂದಿದ್ದೇವೆ. ಎಕ್ಸಾಮ್ ಕೊಟ್ಟು ಎಲ್ಲ ಆಯ್ತು. ಇದೆಲ್ಲ ಹೆಂಗ್ ನಾರ್ಮಲ್ ಆಗ್ತಾವ ಅಂತ ತಿಳ್ಕೊಂಡಿದ್ವಿ. ಹ್ಮ್. ಅದ ಹೇಗ್ ಮಾಡಿದ್ರಿ ಸಾಯಿ ಸ್ಫೂರ್ತಿದಾಗ ಬಿದ್ದಿತ್ರಿ ಸರ್. ಹ್ಮ್. ಅದ್ರ ಬಗ್ಗೆ ಇಮಿಡಿಯೇಟ್ ಅವರು ಪ್ರಿನ್ಸಿಪಲ್ ಸರಿಗೆ ಮಾತಾಡಿದ್ರೆ ಅವ್ರು ಅಂದ್ರು 11:30 ಹಂಗಂದ್ರು ಕಳ್ಸ್ಕೊಡ್ರಿ ಮೇಡಮ್, ನಾ ಎಂಟ್ರಿ ಕೊಡ್ತೀನಿ ಅದ. ಹ್ಮ್. ಇಲ್ಲ 15 ಇಲ್ಲಿ ಗುಂಪಾಲ್ ನೋಡಿ, ಬೀದರ್ನ ರೀತಿಯಲ್ಲೇ ಶಿವಮೊಗ್ಗದಲ್ಲೂ ಆಗಿದೆ. ಶಿವಮೊಗ್ಗದಲ್ಲೂ ಸಿಇಟಿ ಪರೀಕ್ಷೆಯ ಸಂದರ್ಭದಲ್ಲಿ ಸಿಬ್ಬಂದಿಗಳು ಎಡವಟ್ಟು ಮಾಡ್ಕೊಂಡಿದ್ದಾರೆ. ಇಲ್ಲೂ ಸೇಮ್ ಸಿಚುವೇಶನ್. ಸಿಇಟಿ ಪರೀಕ್ಷೆಗಾಗಿ ವಿದ್ಯಾರ್ಥಿಗಳ ಜನಿವಾರವನ್ನ ಅಲ್ಲಿನ ಸಿಬ್ಬಂದಿ ತೆಗೆಸ್ಬಿಟ್ಟಿದ್ದಾರೆ. ಇದು ಹಾಕೊಂಡು ಎಕ್ಸಾಮ್ ಬರೆಯಂಗಿಲ್ಲ ಅಂತ ಶಿವಮೊಗ್ಗದಲ್ಲಿ ಆಗಿರೋ ಘಟನೆ ಇದು. ಜನಿವಾರ ತೆಗೆಸಿರುವ ಅಧಿಕಾರಿಗಳ ವಿರುದ್ಧ ಈಗ ಬ್ರಾಹ್ಮಣರು ಗರಂ ಆಗಿದ್ದಾರೆ. ಶಿವಮೊಗ್ಗದಲ್ಲಿ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗ್ತಾ ಇದೆ. ಜನಿವಾರವನ್ನು ತೆಗೆಸಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಅಧಿಕಾರಿಗಳು ಹೇಳಿರ್ತಾರೆ. ಆದಿಚುಂಚನಗಿರಿ ಕಾಲೇಜಿನ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಾಗಿರೋ ಘಟನೆ ಇದು. ಬ್ರಾಹ್ಮಣ ವಿದ್ಯಾರ್ಥಿಗಳು ಕೈಯಲ್ಲಿ ಕಟ್ಕೊಂಡಿದ್ದಂತಹ ಕಾಶಿದಾರವನ್ನು ಬಿಚ್ಚುತ್ತಾರೆ. ಗಾಯತ್ರಿ ದೀಕ್ಷೆಯನ್ನು ಪಡೆದ ಜನಿವಾರವನ್ನು ತೆಗೆಸಿ ಹಾಕಲಾಗಿತ್ತು. ಇದಕ್ಕೆ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಗಲಾಟೆ ಆಗಿದೆ ನೋಡಿ ಸ್ಥಳದಲ್ಲಿ. ಎಲ್ಲಿ ತನಕ ಕಣ್ ಮುಚ್ಕೊಂಡು ಬಾಯಿ ಮುಚ್ಕೊಂಡಿರ್ತೀವಿ, ಹಿಂಗೆ ಆಗೋದು. ಹಿಂಗೆ ಆಗೋದ್ರಿ ಹಿಂದೂ ಸಮಾಜದ ಹಣೆ ಬಾರಲ್ಲ ಇಷ್ಟು. ಗಲಾಟೆ ಏನ್ ಮಾಡಿಲ್ಲ, ಗಲಾಟೆ ಏನ್ ಮಾಡ್ತಾರೆ? ಶಿವಮೊಗ್ಗದ ಆದಿಚುಂಚನಗಿರಿ PU ಕಾಲೇಜಿಗೆ ನಿನ್ನೆ ಹೋಗಿದ್ದ. ಅಲ್ಲಿ ಚೆಕ್ ಮಾಡ್ಬೇಕಾದ್ರೆ ಗೇಟಲ್ಲಿ ಇವನು ಟೀ ಶರ್ಟ್ ಪಕ್ಕ ಇದ್ರಲ್ಲಿ ಜನಿವಾರ ಕಂಡಿದೆ. ಅದಕ್ಕೋಸ್ಕರ ಅವ್ರು ಜನಿವಾರ ತೆಕ್ಕೊಂಡು ಒಳಗೆ ಬರಬೇಕು, ಇಲ್ದರೆ ಎಂಟ್ರಿ ಇಲ್ಲ ಅಂತ ಹೇಳ್ಯಾರೆ. ಅವನೇನು ಮಾಡ್ಯಾನ, ಯಾವ ಕಾರಣಕ್ಕೂ ನಾನು ಜನಿವಾರ ತೆಗಿಯಲ್ಲ, ಹಾಗಿದ್ರೆ ನಾನು ಎಕ್ಸಾಮಿಗೆ ಬರೆಯಲ್ಲೇ ಹೊರತು ಜನಿವಾರ ತೆಗಿಯಲ್ಲ ಅಂತ ಅವನು ಸ್ಪಷ್ಟವಾಗಿ ಹೇಳ್ಯಾನೆ. 1/4 ಗಂಟೆ ಅವನಲ್ಲಿ ಕೂತರಿಸಿ ಯಾಕೆ ಜನಿವಾರ ತೆಗಿಯಲ್ಲ ಅಂತ ಗ್ಯಾರಂಟಿ ಆದಮೇಲೆ ಅವನು ಒಳಗೆ ಕರೆದು ಅವನ ಕೈಲಿರ್ತಕ್ಕಂಥ ಕಾಶಿದಾರನ್ನು ತೆಗೆಸಿ ಅದನ್ನು ಡಸ್ಟ್ಬಿನ್ನಿಗೆ ಹಾಕಿ ಅಲ್ಲಿಂದ ಅವನು ಒಳಗೆ ಕಳಿಸ್ಯಾರೆ. ಎಕ್ಸಾಮಿಗೆ ಪರೀಕ್ಷೆ ಬಿಡುತ್ತೆ. ಬ್ರಾಹ್ಮಣರದ್ದೇ ಅಲ್ಲದೆ ಗೌಡ ಸಾರಸ್ವತರು, ಕ್ಷತ್ರಿಯರು. ನೋಡಿ, ವಿದ್ಯಾರ್ಥಿ ಪರೀಕ್ಷೆಗೆ ಗೈರು ಹಾಜರಾದಂತಹ ಪ್ರಕರಣ ಇದೆಯಲ್ಲ, ಅದು ಇದೇ ಮೊದಲು. ಪರೀಕ್ಷೆಗೆ ಹಾಜರಾಗುವುದಕ್ಕೆ ಜನಿವಾರ ತೆಗಿಬೇಕು ಅನ್ನುವಂತಹ ನಿಯಮ ಇಲ್ಲ. ಇದೇ ಮೊದಲು ಈ ಪ್ರಕರಣ ಆಗಿರೋದು. ವಿದ್ಯಾರ್ಥಿಯ ಭವಿಷ್ಯಕ್ಕೆ ಮಾರಕ ಆಗದ ರೀತಿಯಲ್ಲಿ ಕ್ರಮ ಆಗಬೇಕು ಹೀಗಂತೇಳಿ ಬೆಂಗಳೂರಿನಲ್ಲಿ ಉನ್ನತ ಶಿಕ್ಷಣ ಸಚಿವರಾದಂತಹ MC ಸುಧಾಕರ್ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ವ್ಯವಸ್ಥೆ ಏನು ಬೇಕೋ ಮಾಡ್ತೀನಿ ಅಂತ. ಬೀದರ್ನಲ್ಲಿ ಸಿಇಟಿ ಪರೀಕ್ಷೆ ವಂಚಿತನಾದ ಸುಚಿವ್ರತ್ ಕುಲಕರ್ಣಿ ಜನಿವಾರ ತೆಗಿಲಿಲ್ಲ ಸುಚಿವ್ರತ್, ಹಾಗಾಗಿ ಪರೀಕ್ಷೆ ಬರೆಯೋಕ್ಕಾಗಲಿಲ್ಲ. ಈಗ ಪರ್ಯಾಯ ಕ್ರಮಗಳ ಕುರಿತು ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಜನಿವಾರ ತೆಗೆಯುವ ರೂಲ್ಸ್ ಇಲ್ಲ, ಪರೀಕ್ಷೆ ನಡೆಸೋದು DC ಗಳ ಹೊಣೆ ಅಂತಂದ್ರು. ನಾನು ನಮ್ಮ ED ಅವ್ರಿಗೆ ತಕ್ಷಣ ವರದಿ ಕೊಡಿ ಅಂತ ಕೇಳಿದ್ದೀನಿ. ಅವ್ರೇನು ಹೇಳಿದ್ರು, ನನಗೆ ADC ಅವರು, ಶಿವಮೊಗ್ಗ ADC ಅವರು ಈ ರೀತಿ ಏನು ಆಗಿಲ್ಲ ಅಂತೇಳಿ ಹೇಳ್ತಾರೆ. ಯಾಕಂದರೆ ನಾವು CET ಪರೀಕ್ಷೆ ನಡೆಸ್ತಕ್ಕಂಥ ಹೊಣೆಗಾರಿಕೆ ಆ ಜಿಲ್ಲಾಧಿಕಾರಿಗಳಿಗೆ ಕೊಡ್ತೀವಿ. ನಮ್ಮ ಸೆಟ್ ಏನು ಪ್ರೋಟೋಕಾಲ್ಸ್ ಇದೆ, ಏನು ಪಾಲನೆ ಮಾಡಬೇಕು, ಅದರ ಅಡಿಯಲ್ಲಿ ಅವ್ರು ಕೆಲಸ ಮಾಡಬೇಕಾಗುತ್ತೆ. ನಾವು ಯಾರು ಜನಿವಾರ ತೆಗಿಬೇಕು ಮತ್ತೊಂದು ಅಂತಕ್ಕಂಥದ್ದು ಅದರಲ್ಲಿ ಎಲ್ಲೂ ಇಲ್ಲ. ಆ ರೀತಿ ಯಾರಾದರೂ ಯಾವುದಾದ್ರೂ ಒಂದು ಕೇಂದ್ರದಲ್ಲಿ ಏನೋ ನಾನೊಂದು ಪತ್ರಿಕೆಯಲ್ಲಿ ಯಾವುದೋ ಕೇಂದ್ರ ಹೆಸರು ಹೇಳಿದ್ದಾರೆ ಅಂತ ಹೇಳಿದ್ರು, ಆ ರೀತಿ ಆಗಿದ್ದೇ ಆಗಲಿ ಖಂಡಿತ ನಾವು ಅದನ್ನು ಗಂಭೀರವಾಗಿ ತೆಗೆದುಕೊಳ್ತೀವಿ. ನೋಡಿ, ಈ ಸಂಬಂಧ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ CM ಸಿದ್ದರಾಮಯ್ಯನವರಿಗೆ ಒಂದು ಪತ್ರವನ್ನು ಬರೆದಿದೆ. ಪತ್ರವನ್ನು ಬರೆದು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ, ಇದಕ್ಕೆ ಕ್ರಮ ಆಗಬೇಕು ಅಂತ. CM ಸಿದ್ದರಾಮಯ್ಯನವರಿಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಪತ್ರ ಬರೆದಿರೋದು, CET ಪರೀಕ್ಷೆ ಅಧಿಕಾರಿಗಳನ್ನ ಸರ್ಕಾರ ಕೂಡಲೇ ಅಮಾನತು ಮಾಡಬೇಕು, ಜನಿವಾರ ತೆಗೆಸಿದ ಸಿಬ್ಬಂದಿ ಬೇಷರತ್ ಕ್ಷಮೆ ಕೋರಬೇಕು ಅಂತೇಳಿ ಆಗ್ರಹಿಸಿ CMಗೆ ಪತ್ರ ಬರೆದಿದ್ದಾರೆ. ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ S ರಘುನಾಥ್ ಇವರು ಇಂಥ ಘಟನೆಗಳು ಮತ್ತೆ ರಿಪೀಟ್ ಆಗಬಾರದು ಅನ್ನೋ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಶಿವಮೊಗ್ಗದಲ್ಲೂ ಒಂದಾಯ್ತು, ಬೀದರ್ನಲ್ಲೂ ಕೂಡ ಪ್ರಕರಣ ಆಗಿದ್ದು. ಸೊ ಈ ಘಟನೆಗಳನ್ನು ಉಲ್ಲೇಖ ಮಾಡಿ CMಗೆ ಪತ್ರವನ್ನು ಬರೆದಿದ್ದಾರೆ. ಇದು ಮತ್ತೆ ರಿಪೀಟ್ ಆಗಬಾರದು, ಇದಕ್ಕೆ ಕ್ರಮ ತೆಗೆದುಕೊಳ್ಳಿ, CET ಪರೀಕ್ಷೆ ಅಧಿಕಾರಿಗಳನ್ನ ಸರ್ಕಾರ ಕೂಡಲೇ ಅಮಾನತು ಮಾಡಬೇಕು ಅಂತ ಹೇಳಿ ಬರೆದಿರುವಂತಹ ಪತ್ರದ ಪ್ರತಿಯನ್ನ ಗಮನಿಸ್ತಾ ಇದ್ದೀರಿ ವಿಜುವಲ್ಸ್ ಅಲ್ಲಿ. ಇದೇ ಪತ್ರವನ್ನು CM ಸಿದ್ದರಾಮಯ್ಯನವರಿಗೆ ರವಾನೆ ಮಾಡಿದ್ದಾರೆ, ಮನವಿಯನ್ನು ಮಾಡಿಕೊಳ್ಳಿದ್ದಾರೆ ಮಹಾಸಭಾಧ್ಯಕ್ಷರು. ನೋಡಿ, CET ಪರೀಕ್ಷೆಯಿಂದ ಒಂದು ಕಡೆ ಬೀದರ್ನ ಸುಚಿವ್ರತ್ ಕುಲಕರ್ಣಿ ವಂಚಿತನಾಗಿದ್ದಾನೆ. 2 ಎಕ್ಸಾಮ್ ಬರೆದಿದ್ದಾನೆ, ಜನಿವಾರ ಹಾಕೊಂಡೇ ಬರೆದಿರೋದು.
ಆದರೆ ಈಗ ಮಾತ್ರ ಜನಿವಾರ ಬಿಚ್ಚಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಕರೆ ಮಾಡಿ ಮಾತನಾಡಿ. ಪವರ್ ಟಿವಿ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿ. ಈಗ ಮೊದಲ ಕಾಲರ್ ಗಾಯತ್ರಿ ಅನ್ನೋರು ಲೈನ್ ನಲ್ಲಿದ್ದಾರೆ. ಗಾಯತ್ರಿ ಅವರು ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ಏನ್ ಅನ್ಸುತ್ತೆ ನಿಮ್ಗೆ ಈ ವಿಚಾರ? ಯಾರನ್ನ ಈ ಕೂಡ್ಸಿದಿರ ಅಲ್ಲಿ, ಅದು ಇದು ಮುಖ್ಯ. ಮುಸ್ಲಿಂ ಕ್ರಿಶ್ಚಿಯನ್ಸ್ಗೆ ಮಾಂಗಲ್ಯದ ಬೆಲೆ ಗೊತ್ತಿಲ್ಲ, ಜನವಾರದ ಬೆಲೆ ಗೊತ್ತಿಲ್ಲ. ಅದ್ ಇನ್ನೊಂದ್ಸಲಿ ಅದನ್ನ ಮಾಡಕ್ಕಾಗತ್ತಾ? ಎಷ್ಟು ಇದಾಗಿ ಒಂದು ಸಾಂಪ್ರದಾಯಿಕವಾಗಿ ಅದನ್ನ ಮಾಡಿರ್ತಾರೆ, ಅದ್ರ ಬೆಲೆ ಗೊತ್ತಿಲ್ಲದೆ ಅದನ್ನ ತೆಗ್ಸೋದು ಅಂದ್ರೆ ಎಷ್ಟು ನ್ಯಾಯ ಹೇಳಿ? ಅದರಿಂದ ನಕಲು ಮಾಡಕ್ ಸಾಧ್ಯನಾ? ಮಾಂಗಲ್ಯ ಮಾಡಕ್ಕಾಗತ್ತಾ? ಜನವಾರದಿಂದ ಮಾಡಕ್ಕಾಗತ್ತಾ? ಬೇರೆ ಬಾಳೆ ಉಂಗ್ರ ಏನೋ ಓಕೆ, ಅದ್ ಇನ್ನೊಂದ್ಸಲಿ ಹಾಕೋಬಹುದು. ಇದು ನಮ್ ಸಂಪ್ರದಾಯ, ಹಿಂದೂ ಸಂಪ್ರದಾಯ. ಅದನ್ನ ತೆಗಿಸಿ ಅವ್ರು ಮಾಡಿರೋದು ತುಂಬಾ ತಪ್ಪು, ಅಕ್ಷಮ್ಯ ಅಪರಾಧ ಅದು ಮಾಡಿರೋದು. ಅವ್ರು ಬ್ರಾಹ್ಮಣರೇ ಆಗಿರ್ಬೋದು, ಲಿಂಗಾಯತರೇ ಆಗಿರ್ಬೋದು, ಯಾರೇ ಅವ್ರ ಸಂಪ್ರದಾಯನ ತೆಗಿಯೋದು ಬಹಳ ತಪ್ಪು ಸರ್. ಇದು ಅದೇ ಕ್ಷಮೆನೇ ಇಲ್ಲ ಇದಕ್ಕೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದಾವೆ, ಬಟ್ ಐಡೆಂಟಿಟಿ ಮರೆಮಾಚಬಾರದು, ಜೊತೆಗೆ ಕಾಪಿ ಹೊಡಿತಾರೆ ಅಂತಿದೆ. ಬಟ್ ಜನವಾರ ತಾಳಿ ಜೊತೆಗೆ ಮೂಗುತ್ತೆ, ಅದ್ರಲ್ಲಿ ಏನ್ ಕಾಪಿ ಹೊಡಿತಾರೆ ಅಂತ ಗೊತ್ತಾಗ್ಲಿಲ್ಲ ನನಗೆ. ಮಾಂಗಲ್ಯದಿಂದ ಮಾಡಕ್ಕಾಗತ್ತಾ? ಮಾಂಗಲ್ಯ ಎಷ್ಟು ಇದು ಅಂದ್ರೆ ಸಣ್ಣ ವಯಸ್ಸಲ್ಲಿ ಮದುವೆ ಆಗಿರುತ್ತೆ ಅವ್ರಿಗೆ, ಇಲ್ಲ ಅಂತಿಲ್ಲ. ಅದನ್ನ ತೆಗ್ಸೋದು, ಜನವಾರ ತೆಗ್ಸೋದು, ತಿರ್ಗಾ ಮತ್ತೆ ಒಂದ್ಸಲಿ ಹಾಕಿದ್ರೆ ಜನವಾರನ, ಅದ್ರ ಎಷ್ಟು ವ್ಯಾಲ್ಯೂ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಮತ್ತೆ ತೆಗ್ಸಿ ಹಾಕಕ್ಕಾಗತ್ತಾ? ಮತ್ತೆ ಮುಂಜಿ ಮಾಡ್ಬೇಕು ಅವ್ರಿಗೆ ಪೂರ್ತಿ. ಓಕೆ ಓಕೆ, ಥ್ಯಾಂಕ್ ಯು ಗಾಯತ್ರಿ ಅವರೇ. ಈಗ ಬೆಂಗಳೂರಿನಿಂದ ಸವಿತಾ ಅವರು ಕರೆ ಮಾಡಿದ್ದಾರೆ. ಸವಿತಾ ಅವರೇ ನಮಸ್ತೆ. ಸರ್ ನಮಸ್ಕಾರ. ಹೇಳಿ, ಏನ್ ಅನ್ಸುತ್ತೆ ಇದೆಲ್ಲ ನೋಡಿದ್ರೆ? ಸರ್ ಏನ್ ಅನ್ಸುತ್ತೆ ಸರ್, ನಿನ್ನೆ ನನ್ ಮಗಳಿಗೆ ಆದ್ಕಟ್ರೇನು ಏನಾಯ್ತು ನಿಮ್ಮ ಮಗಳಿಗೆ? ಏನಾಯ್ತು? ಏನಿಲ್ಲ ಸರ್, ಜೀನ್ಸ್ ಮೇಲ್ಗಡೆ ಕುರ್ತಾ ಕೆಳಗಡೆ ಜೀನ್ಸ್ ಹಾಕೊಂಡು ಹೋಗಿದ್ಕೆ ಜೀನ್ಸ್ ಹಾಕ್ಬಾರ್ದು ಅಂತ ಹೇಳಿ 8 ಮಕ್ಕಳೆಲ್ಲ ಕಾಲೇಜಲ್ಲಿ ಇದ್ದಾರೆ. 8 ಕಾಲೇಜಲ್ಲಿ ಇದ್ರು ಕೂಡ ಅಲ್ಲಿವರೆಗೂ ಏನು ಹೇಳಿಲ್ಲ ಜೀನ್ಸ್ ಹಾಕೋಂಗಿಲ್ಲ ಅಂತ. ಇನ್ನೇನು 9:45 ಆಗಿದೆ, 10 ಎಕ್ಸಾಮ್ ಸ್ಟಾರ್ಟ್. 9:45 ಹೇಳಿದ್ದಾರೆ ಜೀನ್ಸ್ ಅವರು ಚೆಕ್ ಮಾಡೋರು ಬಂದು ಜೀನ್ಸ್ ಅಲೋ ಇಲ್ಲ ಅಂತ ಹೇಳಿ. ನಾವು ನೋಡಿದ್ರೆ ಇಲ್ಲಿ ಇದೀವಿ ದೂರದಲ್ಲಿ, ಆ ಮಗು ಅಲ್ಲಿ ಕಾಲೇಜಲ್ಲಿ, ಅಲ್ಲಿ ಅಕ್ಕಪಕ್ಕ ಒಂದ್ ಅಂಗಡಿಗಳು ಇಲ್ಲ. ಏನ್ ಮಾಡ್ಬೇಕು? ಎಷ್ಟು ಗಡಿಬಿಡಿ ಮಾಡ್ಕೊಂಡು ಭಯ ಪಟ್ಕೊಂಡು ಫೋನ್ ಮಾಡಿದಾಳಮ್ಮ, ಜೀನ್ಸ್ ಅಲೋ ಇಲ್ಲ ಅಂತ, ಒಳಗೆ ಬಿಡ್ತಾ ಇಲ್ಲ ಅಂತ. ಏನಾಯ್ತು? ಏನಿಲ್ಲ ಸರ್, ಮತ್ತೆ ಪಾಪ ದೇವರಂಗೆ ಯಾರೋ ಒಬ್ರು ಬಂದ್ರು, ಪಂಪನಹಳ್ಳಿ ನಾಗರಾಜ್ ಅಂತ ಹೇಳಿ ಮಗಳು ಬಿಡಾಕ್ ಬಂದಿದ್ರಂತೆ. ಅವ್ರು ಬಂದ್ಬಿಟ್ಟು ವಾರಮ್ಮ ಇಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ ಒಂದು ಜಸ್ಟ್ ಫಾಸ್ಟ್ ಆಗಿ ಅವ್ರು ಕರ್ಕೊಂಡು ಹೋಗಿ ಅಂಗಡಿ ಕರ್ಕೊಂಡು ಹೋಗಿ ಇದು ಕೊಡ್ಸಿ, ಅವಳಿಗೆ ಬೇರೆ ಲೆಗಿನ್ಸ್ ಕೊಡ್ಸಿ ಕರ್ಕೊಂಡು ಬಂದು ಇದಕ್ ಬಿಟ್ಟಿದ್ದಾರೆ ಸರ್. ಅಂತ ನಾವಿಲ್ಲಿ ಇದೀವಿ, ತಗೊಂಡ್ ಬರ್ತೀವಿ ಅಂತ ಹೇಳಕ್ಕೂ ಆಗಲ್ಲ, ಟ್ರಾಫಿಕ್ ಬೇರೆ. ಇಂಥವೆಲ್ಲ ಆದ್ರೆ ಎಷ್ಟು ಸರ್, ಅಲ್ಲ ಸರ್, ಎಷ್ಟೊಂದು ಇವನ್ ಇಟ್ಕೊಂಡಿದ್ದಾರೆ ಈಗಿನ ಆಧುನಿಕ ಇದರಲ್ಲಿ. ಎಷ್ಟೊಂದು ತಂತ್ರಜ್ಞಾನಗಳಿದಾವೆ. ಆ ಮಕ್ಳು ಏನಾರು ಕಾಪಿ ಹೊಡಿತಾರೆ ಮಾಡ್ತಾರೆ ಅಂದ್ರೆ ಎಲ್ಲ ಸ್ಕ್ಯಾನರ್ ಗಳು ಬಳಸಿ ಮಾಡಬಹುದಿತ್ತು. ಅಲ್ಲಿ ಸ್ಕ್ಯಾನರ್ ಈ ಜನಿವಾರ. ಹೌದೌದು, ನಿಜ. ಈ ತರ ಸಮಸ್ಯೆಗಳಿಗೆ ಏನಾದ್ರೂ ಒಂದು ಪರಿಹಾರ ಹುಡ್ಕೊಳ್ಬೇಕು. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಸ್ವಾಮಿ ಅಂತ ಹೇಳಿ. ಸ್ವಾಮಿರೇ ನಮಸ್ತೆ. ಸ್ವಾಮಿಗೌಡ ಸರ್ ಅಂದ್ಬಿಟ್ಟು ಸರ್. ಹೇಳಿ ಸರ್, ಏನ್ ಅನ್ಸುತ್ತೆ ಇದೆಲ್ಲ ನೋಡಿದ್ರೆ? ಏನ್ ಸರ್, ಇದೀಗ ಸಿಟಿ ಎಕ್ಸಾಮ್ ಬರೆಯಕ್ ಮಕ್ಳು ಹೋದ್ರೆ ಮೂಗ್ಬಟ್ ತೆಗಿಯೋದು, ಕಿವಿಲ್ ರಿಂಗ್ ತೆಗಿಯೋದು, ಜನವರ ತೆಗಿಯೋದು ಅಂದ್ರೆ ಯಾವ ರೀತಿ ಸರ್? ಈಗ ಅವ್ರೇನು CC ಕ್ಯಾಮ್ರಾ ಇಲ್ವಾ ಸರ್? ಅಲ್ಲಿ ಏನ್ ಕಾಪಿ ಮಾಡ್ತಾರೆ, ಇನ್ನೊಂದೊಂದು ಮಾಡ್ಬೋದಲ್ಲ ಸರ್? ನಿಜ ನಿಜ. ಈಗ ಮತ್ತೆ ಮಗು CT ಎಕ್ಸಾಮ್ ಬರೆಯೋದು ಹೆಂಗೆ ಸರ್? ಇಷ್ಟು ಕಂಡೀಷನ್ ಮಾಡ್ಬಿಟ್ರೆ ಆಮೇಲೆ ಈಗ ಹೋಲಿ, ಈಗ ಪ್ರಶ್ನಿಕೆ ಸೋರ್ ಬಂದ್ಬಿಡ್ತು ಅಂತ ಹೇಳ್ತಾರಲ್ಲ ಸರ್ಕಾರದಿಂದ, ಹಾಗೆ ಹೆಂಗ್ ಸರ್ ಮಾಡ್ತಾರೆ? ಮತ್ತೆ ಈ ಮಕ್ಕಳುಗಳ ಮೇಲೆ ಪರಿಣಾಮ ಬೀರಿದ್ರೆ ಮಕ್ಳು ಹೆಂಗೆ ಸರ್ ಎಜುಕೇಶನ್ ಕೊಡ್ಸೋದು ತಾಯಿ ತಂದೆ? ಓಕೆ, ಅಲ್ಲ ಸರ್. ಎಸ್ ಥ್ಯಾಂಕ್ ಯು ಸ್ವಾಮಿ ಅವರೇ. ಈಗ ಮೈಸೂರಿನಿಂದ ದರ್ಶನ್ ಅವರು ಕರೆ ಮಾಡಿದ್ದಾರೆ. ದರ್ಶನ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ಹೇಳಿ ಸರ್, ಏನ್ ಅನ್ಸುತ್ತೆ ಇದೆಲ್ಲ ನೋಡಿದ್ರೆ? ಸರ್ ಇದರಲ್ಲಿ ಸರ್ಕಾರದ್ದು ತಪ್ಪು ಅಂತ ನಾವ್ ಹೇಳಕ್ಕಾಗಲ್ಲ ಸರ್. ಜನಸಾಮಾನ್ಯರಾಗಿ ಆ ನೀತಿ ನಿಯಮಗಳನ್ನ ನಾವು ಅರ್ಥ ಮಾಡ್ಕೋಬೇಕು ಸರ್. ಓಕೆ, ಅದನ್ನ ಅಥವಾ ಒಂದು ಬ್ರಾಹ್ಮಿನ್ಸ್ ಅಥವಾ ಲಿಂಗಾಯತರು ಮತ್ತೊಬ್ರು ಮಗದೊಬ್ರು ಅಂತ ನಾವೆಲ್ಲ ಅದನ್ನ ಜಡ್ಜ್ ಮಾಡಕ್ ಹೋಗ್ಬಾರ್ದು. ಆ ನಿಯಮಗಳು ಏನಿದೆ ಅದನ್ನ ನಾವು ಪಾಲಿಸ್ಬೇಕು. ಅದು ಅವ್ರೇನು ಕೆಟ್ಟದಕ್ಕೋಸ್ಕರ ಮಾಡ್ತಾ ಇಲ್ವಲ್ಲ. ಓಕೆ, ಇಲ್ಲ ಏನ್ ಗೊತ್ತಾ, ಈಗಷ್ಟೇ ಉನ್ನತ ಶಿಕ್ಷಣ ಸಚಿವರೇ ಹೇಳ್ತಾರೆ ಜನಿವಾರ ಎಲ್ಲ ತೆಗೆಯುವಂತ ರೂಲ್ಸೇ ಇಲ್ಲ, ಅದೇನಾಗಿದೆ ನಾನು ನೋಡ್ತೀನಿ ಅಂತ ಅವರೇ ಹೇಳ್ತಾರೆ. ಅದೆಲ್ಲ ಇಲ್ಲ. ಏನಂತಂದ್ರೆ ಕ್ಲಿಯರ್ ಕಟ್ ಆಗಿ ಹೇಳಿರೋದೇನು, ಐಡೆಂಟಿಟಿ ಮರೆಮಾಚಬಾರ್ದು, ಜೊತೆಗೆ ಕಾಪಿ ಹೊಡಿಯೋ ರೀತಿ ಫುಲ್ ತೋಳು ಶರ್ಟ್ ಬರುತ್ತಲ್ಲ ಅದನ್ನ ಧರಿಸಂಗಿಲ್ಲ ಅನ್ನೋದಿದೆ. ಎಲ್ಲೂ ಕೂಡ ಈ ಜನವರ ಹಾಕಂಗಿಲ್ಲ ಅದು ಇದು ಅಂತ ಇಲ್ಲಿ ಏನೂ ಇಲ್ಲ. ಆಕ್ಚುಲ್ ಆಗಿ ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇರೋದು ಸರ್. ಖಂಡಿತ, ಬಟ್ ಇದಕ್ಕೆ ಎಲ್ಲ ಏನಾದ್ರೂ ಒಂದು ಆಲ್ಟರ್ನೇಟಿವ್ ಮಾಡ್ಕೊಂಡು ಸರಿಪಡಿಸಬಹುದು. ಅದು ಬೇಕು ಆಕ್ಚುಲ್ ಆಗಿ. ಎಸ್ ಥ್ಯಾಂಕ್ ಯು ದರ್ಶನ್.
ಮಾತನಾಡಿದ್ದಕ್ಕೆ ಇಷ್ಟೊತ್ತು. ಇನ್ನು ನೆಕ್ಸ್ಟ್ ಕಾಲರ್ ರಾಧಾನವರು ಕರೆ ಮಾಡಿದ್ದಾರೆ. ರಾಧಾ ಅವರೇ ನಮಸ್ತೆ. ನಮಸ್ಕಾರ ಪಾರ್ವತಿ ಅವರಿಗೆ. ಹೇಳಿ ಮೇಡಮ್, ಏನ್ ಅನ್ಸುತ್ತೆ ಇದೆಲ್ಲ ನೋಡಿದ್ರೆ ನಿಮ್ಗೆ? ಅಲ್ಲ, ಇದು ಒಂಥರ ಹುಚ್ಚು ದೊರೆಗಳ ಇದು ಅನ್ಸುತ್ತೆ. ಯಾವ ಇದ್ರಲ್ಲಿ ಓಲೆ ಒಂದ್ ಸಣ್ಣ ಆ ಮಕ್ಳೇನು ದೊಡ್ಡದು ಹಾಕೋತಾರ, ಹಾಕೊಳ್ಳೋದು ಒಂದ್ ಸಣ್ಣ ಒಡವೆ, ಅದ್ರಲ್ಲಿ ಯಾವ ಚಿಪ್ಪನ್ನ ಅವ್ರು ಕೂರ್ಸ್ಕೊಂಡ್ ಬರಕಾಗತ್ತೆ ಅಲ್ವಾ? ಅದು ಹೋಗ್ಲಿ, ಓಲೇದು ಅಂದ್ರು ಏನೋ ಇನ್ನೊಂದು ಅಂತಂದ್ರೆ ಜನಿವಾರದಲ್ಲಿ ಏನ್ ಆಗಿರುತ್ತೆ, ಒಂದು ದಾರ, ಅದು ಏನು ಕಾಟನ್ ಥ್ರೆಡ್ ಇರೋದ್ರಿಂದ ಅದ್ರಲ್ಲಿ ಯಾವುದೇ ಒಂದು ಇದನ್ನು ನಾವಲ್ಲಿ ತೂರಿಸ್ಬಿಟ್ಟು ಇಟ್ಕೊಂಡ್ ಬರಕ್ ಆಗಲ್ಲ. ಇದು ಏನು ಒಂಥರ ಹುಚ್ಚು ದೊರೆ ಅಂತ ಏನೋ ಹಳೆ ಕಾಲದಲ್ಲಿ ಇದ್ನಂತಲ್ಲ ಹುಚ್ಚು, ಇದೆಲ್ಲ ಹುಚ್ಚು ಇದಷ್ಟೇ. ಯಾರು DC-ಗೆ ಇವ್ರ ಅಧಿಕಾರ ಕೊಟ್ಟಿರ್ಲಿ, ಇದಕ್ಕೆಲ್ಲ ಹೊಣೆ ಸರ್ಕಾರ. ಇವನ ಯಾರೋ ಹೇಳ್ತಿದ್ದ ಅದು ರೂಲ್ಸ್ ಫಾಲೋ ಮಾಡ್ಬೇಕು, ಅದು ಏನ್ ರೂಲ್ಸ್, ಇದು ರೂಲ್ಸ್ ಅಂತಾರ ಯಾರಾದ್ರೂ? ಹಂಗಾರೆ ಆ ಹಿಜಾಬ್ ಹಾಕೊಂಡಾಗ ಯಾಕೆ ಎಲ್ರೂ ಸಪೋರ್ಟ್ ಮಾಡ್ಬಿಟ್ರೆ ಅವ್ರಿಗೆ ಹಿಜಾಬ್ ಅಲ್ಲಿ ಏನೇನೋ ತುರ್ಕೊಂಡ್ ಬರ್ಬೋದು, ಕವರ್ ಆಗಿರುತ್ತೆ, ಅದು ಜ್ಞಾನ ಇಲ್ವಂತ? ಇಲ್ಲಿ ಜಾತಿ ಆಗ್ಲಿ ಇನ್ನೊಂದಾಗ್ಲಿ ಅಲ್ಲ, ಯಾಕೆ ಅವ್ರ ಹಿಜಾಬ್ ಯಾಕೆ ತೆಗಿಬೇಕು ಅಂದ್ರೆ ಮುಖ ಒಂದ್ ಕಾಣ್ಲೇಬೇಕು ಒಂದು ತಲೆಯಲ್ಲೆಲ್ಲ ಇಟ್ಕೊ ಬಂದ್ರೆ ನೀವ್ ಚೆಕ್ ಮಾಡ್ತಿದ್ರಾ? ಅಲ್ಲ, ಈ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಕೆಟ್ಟ ಮಾತೆ ಬೈಯಕ್ ಬರುತ್ತೆ. ಆ ಮಕ್ಕಳ ಟೆನ್ಷನ್ ಹೆಂಗೆ ಇವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಅವನ್ ವಾಚ್ಮ್ಯಾನ್ದಲ್ಲ ತಪ್ಪು, ಅದನ್ನ ಆರ್ಡರ್ ಮಾಡಿರೋದು ತಪ್ಪು. ಅವನೇನ್ ದೊಡ್ಡ ಆಫೀಸರ್ ಆದ್ರೂ ಅವ್ನ ಏನೋ ಯಾವನೋ ಅಧಿಕಾರ ಹೋದ್ರೆ ಅವನು ಮೂಲೆಯಲ್ಲಿ ಕೂತಿರ್ಬೇಕಾಗತ್ತೆ. ಅಂತ ಇದನ್ನ ಇವರು ನಿಜವಾಗ್ಲೂ ಇದು ಸಿಸ್ಟಮೇ ಸರಿ ಇಲ್ಲ. ಅಲ್ಲ, ನಮ್ ದೇಶದಲ್ಲೇನು ಮೊದ್ಲಿಂದ ಪರೀಕ್ಷೆಗಳು ಬರ್ದಿಲ್ವಂತ? ಇರ್ಲಿ, ಈಗ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಏನೋ ಮೈಕ್ರೋ ಇವು ಚಿಪ್ಸ್ ಇರ್ತವೆ ಮಾಡ್ತವೆ ಅಂತ, ಅಷ್ಟು ಒಂದ್ ಪಾಯಿಂಟ್ ಅಷ್ಟು ಮೈಕ್ರೋ ಚಿಪ್ ಬಂದಿಲ್ಲ ಅಂತ ನಾನ್ ಅನ್ಕೋತೀನಿ. ಯಾಕಂದ್ರೆ ಅವ್ರು ಮೂಗ್ ಬಟ್ಟಲ್ಲಿ ಏನಾಗಿರುತ್ತೆ? ನೀವು ಏನ್ ಕೆಲಸ ಮಾಡ್ತೀರಿ ಬಿಡಿ, ಏನ್ ಕೆಲಸ ಮಾಡ್ತೀರಿ ನೀವು? ನಾನು ಹೌಸ್ ವೈಫ್. ಓಕೆ ಓಕೆ ಓಕೆ, ಬಹಳ ಚೆನ್ನಾಗಿ ಮಾತಾಡ್ತಿದ್ರಿ, ಅದಕ್ಕೆ ಕೇಳಿದೆ. ಯಾಕಂದ್ರೆ ಅಲ್ಲ, ಯಾಕೆ ಅಂದ್ರೆ ಇವ್ರುಗಳ ಅವತಾರಗಳು ನೋಡಿದ್ರೆ ಆ ಘಟ್ಟ ದಾಟ ಬಂದಿರೋರ್ಗೆ, ಅವ್ರ ಮನೇಲಿ ಮಕ್ಳಿದ್ದವ್ರಿಗೆ ಆ ಟೆನ್ಷನ್ ಹೆಂಗ್ ಗೊತ್ತಾ? ಮಕ್ಕಳಿಗಿಂತ ಪೇರೆಂಟ್ಸ್ ಟೆನ್ಷನ್. ಆಯ್ತಾ? ಅವೆಲ್ಲ ದಾಟಿ ನಾವು ಇದಾಗಿದೆ, ಮುಂದೆ ಬಂದಿದ್ದೀರಿ. ಆದ್ರೂ ಮಕ್ಕಳದು ಅವಾಗ ನಾನ್ ನೆನ್ಸ್ಕೊಳ್ತಾ ಇದ್ದೀನಿ. ಅವಾಗೇ ಆಗಿದ್ರೆ ನಿಜ, ನಂದೇ ಮಗನ್ಗೆ ಹಂಗಾಗಿದ್ರೆ ಓದ್ ಹೋಯ್ತು ಅಂತ ಕಪಾಳಕ್ಕೆ ಹೊಡೆದ್ಬಿಟ್ಟು ಬರ್ತಿದ್ದೆ. ಇವ್ರು ಯಾರು ಆ ಹುಡುಗ ಪಾಪ ಪರೀಕ್ಷೆ ಬರ್ದಿಲ್ಲ, ಒಂದ್ ಹೊಡೆದ್ಬಿಟ್ಟೆ ಬರ್ಬೇಕಾಗಿತ್ತು. ನನ್ ಲೆಕ್ಕದ ಅಷ್ಟು ಸಿಟ್ಟು ಬರ್ತಿದೆ. ಅವರು ಹೇಳ್ತಾರೆ ಜನವರ ತಗೊಂಡ್ ಏನಾರು ಮಾಡ್ಕೊಂಡ್ಬಿಟ್ರೆ ಯಾರು ಹೊಣೆ ಅಂತ ಮಾತಾಡ್ತಾರಂತವ್ರು. ಏನ್ ಅಲ್ಲಿ ವಿಜಿಲೇಟರ್ ಇರ್ತಾರೆ, ಅವನೇನ್ ಮಾಡ್ತಾನೆ? ಅವನ್ ಕತೆ ಕೈತಿರ್ತಾನೆ, ಅಬ್ಸರ್ವ್ ಮಾಡಕ್ ಆಗಲ್ವಾ? ಏನ್ ಜನವಾರ ಹಾಕೊಂಡು ಏನ್ ಇನ್ನೊಬ್ಬರನ್ನ ಸಾಯಿಸ್ಬಿಡಕ್ ಹೋಗ್ಬಿಡ್ತಾನಂತ ಅವನು. ಕಾಪಿ ಹೊಡಿಬಾರ್ದು ಅಷ್ಟೇ ಇವ್ರು. ಅದು ಮಾಡ್ಕೊಳಕ್ಕೆ ನೋಡಿ, ಅವನು ಪರೀಕ್ಷೆಗೆ ಬರೆಯಕ್ ಬಂದಿದ್ದಾನೆ. ಆ ಹುಡುಗನ್ ನೋಡಿದ್ರೆ ಅವ್ನ ಇನ್ನೇನಾದ್ರು ಕ್ರಿಮಿನಲ್ ತರ ಕಾಣ್ತಾನೇನ್ರಿ? ಇಲ್ಲ, ಇದು ನಿಜವಾಗ್ಲೂ ತಪ್ಪು. ಇವ್ರು ಹಿಜಾಬ್ಗೆ ಇಷ್ಟೆಲ್ಲ ಹೇಳ್ತಿದ್ರಲ್ಲ ಕತೆ, ಏನ್ ಹಿಜಾಬದ್ ಮಾತಾಡ್ಬಿಟ್ರೆ ಈಗ ನಾನೇ ಅಪರಾಧಿ ಅನ್ನಂಗ್ ಬೇಕಾದ್ರೆ ಬಿಂಬಿಸ್ಕೊಳ್ಳಿ, ನಾನೇನ್ ಅಲ್ಲಿ ಎದುರ್ಕೋಬೇಕಾಗಿರೋದು ಏನು ಇಲ್ಲ. ಅದು ಅಷ್ಟು ದೊಡ್ಡ ಕವರಿಂಗ್ ಇರೋದನ್ನ ಇವರು ವಿರೋಧ ಮಾಡಿದ್ರೆ ಹಂಗೆ ಹಿಂಗೆ ಅಂತ ಇದ್ ಮಾಡ್ತಾರೆ. ಈ ಒಂದು ದಾರ, ನಾನೇನು ಬ್ರಾಹ್ಮಣ ಇರ್ಬೋದು, ಅದೇ ಅದಕ್ಕೂ ಮಹತ್ವ ಅದಕ್ಕೆ ಇರುತ್ತೆ. ಯಾಕೆ ನಮ್ ಸನಾತನ ಭಾವನೆಗೆ ಧಕ್ಕೆ ಬರಬಾರದು ಅನ್ನೋದು ನಿಮ್ಮ ಒಂದು ಮಾತು. ಥ್ಯಾಂಕ್ ಯು ರಾಧಮ್ಮ, ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತಾಡೋದಕ್ಕಾಗಿ. ಇನ್ನು ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಮುನಿಯಪ್ಪ ಅಂತ ಹೇಳಿ. ಮುನಿಯಪ್ಪ ಅವರೇ ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್, ಏನ್ ಅನ್ಸುತ್ತೆ ನಿಮ್ಗೆ ಇದೆಲ್ಲ ನೋಡಿದ್ರೆ? ಸರ್ ಏನ್ ಸರ್ ಈ ತರ ಮಾಡ್ತಾ ಇದ್ರೆ ಏನ್ ಸರ್? ನಾಳೆ ಬೆಳಿಗ್ಗೆ ಪ್ರಿಪೇರ್ ಆಗಿ ಬಂದಿರ್ತಾರೆ ಎಕ್ಸಾಮ್ ಬರೆಯಕ್ಕೆ, ಇಂತ ಹಿಂಸೆಗಳು ಕೊಟ್ರೆ ಬರೀತಾರೆ ಸರ್ ಹುಡುಗರು? ಭಯದಲ್ಲೇ ಅರ್ಧ ಪಾಪ ಆ ಕಾನ್ಫಿಡೆನ್ಸ್ ಹೋಗ್ಬಿಡ್ತದೆ. ಅಲ್ಲ ಸರ್, ಇವಾಗ ನಮ್ಮ ರೈತರ ಮಕ್ಕಳೆಲ್ಲ ಬರ್ತಾರೆ. ನಾವು ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ನಾನು ಇಬ್ರಿ ಮುನಿಯಪ್ಪ ಅಂತ. ಅಲ್ಲ ಸರ್, ರೈತರ ಮಕ್ಕಳು ಎಷ್ಟೋ ಕಷ್ಟದಿಂದ ಬಂದಿರ್ತಾರೆ. ನಾವು ಅದಕ್ಕೆ ಹೋಗ್ಬೇಕು ಇದಕ್ಕೆ ಹೋಗ್ಬೇಕು ಹಿಂಗ್ ಬರೀಬೇಕಂತ ಇಂತ ಹಿಂಸೆಗಳು ಕೊಟ್ಬಿಟ್ರೆ ಹೆಂಗ್ ಮಾಡ್ತಾರೆ ಸರ್ ಹೇಳಿ ಸರ್ ನೀವು? ಅವ್ರೇನೋ ವಿದ್ಯಾವಂತರು ಬುದ್ಧಿವಂತರು, ಅವ್ರ ಮಕ್ಳೇನೋ ಚೆನ್ನಾಗಿರ್ತಾರೆ, ಚೆನ್ನಾಗಿ ವಿದ್ಯಾಭ್ಯಾಸ ಕೊಟ್ಟಿರ್ತಾರೆ. ನಮ್ಮಂತವ್ರು ಎಲ್ಲಿ ಕೊಡ್ತಾರೆ ಸರ್ ಅವ್ರಿಗೆ? ಸರ್ ಹೇಳಿ ಸರ್. ಯಾಕಂದ್ರೆ ಬಡವ್ರ ಮಕ್ಳು ಹಳ್ಳಿಯಿಂದ ಬರ್ತಾರೆ, ಬೆಳಿಗ್ಗೆ 6 ಗಂಟೆಗೆ ಬಂದವ್ರೆ ಸರ್ ನಮ್ಮ ಮಕ್ಳು ಸಿಟಿ ಎಕ್ಸಾಮ್ ಬರೆಯಕ್ಕೆ. ಅವ್ರಿಗೆ ಲಾಸ್ಟ್ ಅಲ್ಲಿ ಏನೋ ಡ್ರೆಸ್ ಇಲ್ಲ, ದಾರ ಇಲ್ಲ, ಅದು ಇದು ಇಲ್ಲ ಅಂದ್ರೆ ಹೆಂಗ್ ಸರ್ ಹೇಳಿ ಸರ್? ಇದಕ್ಕೆ ಫಸ್ಟ್ ಪ್ರಿಪೇರ್ ಆಗ್ಬೇಕು ಸರ್ ಗೌರ್ಮೆಂಟ್ ಅವರು. ಇಂತ ಕಾನೂನೇ ಮಾಡ್ಬೇಕು, ಇಂತ ತರ ಬರಬಾರ್ದು ಫಸ್ಟ್ ಅಂತ ಹೇಳ್ಬೇಕು ಸರ್. ಇದು ಹೌದೌದು, ಇಂಜಿನಿಯರಿಂಗ್ ಸೀಟು ಮೆಡಿಕಲ್ ಸೀಟ್ ಮೇಲೆ ಆಸೆ ಇಟ್ಕೊಂಡು ಪ್ರಿಪೇರ್ ಆಗಿ ಬಂದಿರ್ತಾರೆ. ಅವ್ರಿಗೆಲ್ಲ ಹಿಂಗ ಆಗ್ಬಿಟ್ರೆ ಹೆಂಗೆ ಅಂತ. ನಿಜ ಮುನಿಯಪ್ಪನವ್ರೆ, ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಶ್ರೀಕಾಂತ್ ಅಂತೇಳಿ. ಶ್ರೀಕಾಂತ್ ಅವರೇ ನಮಸ್ತೆ.
ಸರ್ ನಮಸ್ಕಾರ. ಏನ್ ಹೇಳ್ತೀರಿ ಸರ್ ಶ್ರೀಕಾಂತ್ ಸರ್? ಕೇಳಿಸ್ತಿದ್ಯಾ? ಓಕೆ ಓಕೆ ಥ್ಯಾಂಕ್ ಯು ಸರ್. ಇದು ಬಂದು ಫಸ್ಟ್ ಆಫ್ ಆಲ್ ಸರ್ ಇದು ಡ್ಯಾಮೇಜ್ ಆಲ್ರೆಡಿ ಆಗೋಗಿದೆ. ಹೌದು. ಆಯ್ತಾ? ಆ ಹುಡುಗ ಎಷ್ಟು ಪ್ರಿಪೇರ್ ಆಗಿದ್ದಾನೆ ಅವನಿಗೆ ಮಾತ್ರ ಗೊತ್ತು. ಅವ್ರ ಫ್ಯಾಮಿಲಿ ಅವ್ರು ಎಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಅವ್ರ ಎಜುಕೇಶನ್ಗೋಸ್ಕರ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇದಕ್ಕೆ ಅರ್ಜೆಂಟ್ ಆಗಿ ಮಂತ್ರಿಗಳು, ಶಿಕ್ಷಣ ಮಂತ್ರಿಗಳು ಮೈನ್ ಆಗಿ ಇದಕ್ಕೆ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡು ಫಸ್ಟ್ ಆಫ್ ಆಲ್ ಆ ಕಾಲೇಜ್ಗೆ ನೋಟಿಸ್ ಕೊಟ್ಟು ಅದ್ ಯಾವನೋ ತಲೆಕೆಟ್ಟ ಶಿಕ್ಷಕ ಇದ್ದ ಅವನು ಮೊದ್ಲಾಗಿ ಡಿಬಾರ್ ಮಾಡಿ ಅವ್ನಿಗೆ ಎಲ್ಲೂ ಕೂಡ ಕೆಲಸ ಸಿಗಬಾರ್ದು ಅವ್ರಿಗೆ. ಅಲ್ಲ ಸರ್, ನಾವ್ ಎಲ್ಲಿದೀವಿ ಫಸ್ಟ್ ಆಫ್ ಆಲ್? ನಮ್ ಹಿಂದೂ ರಾಷ್ಟ್ರದಲ್ಲಿ ಒಂದು ಜನಿವಾರ ಹಾಕಕ್ಕೆ ನಮ್ಮ ನೆಲದಲ್ಲಿ ನಾವು ಇಷ್ಟ ಬಂದಂಗೆ ಬದುಕಕ್ಕೆ ನಮ್ಗೆ ಕಾರಣ ಏನು ಅವಕಾಶ ಇಲ್ಲ ಅಂತಂದ್ರೆ ಎಲ್ಲಿ ಹೋಗ್ಬೇಕು? ನಾವು ಏನ್ ಮಾಡ್ಬೇಕು? ಜನಿವಾರ ಅಂದ್ರೆ ಏನ್ ತಮಾಷೆ ಅನ್ಕೊಂಡಿದ್ದಾರೆ ಅವರು? ಅದೇ ಬೇರೆ ರಾಷ್ಟ್ರದಲ್ಲಿ ಹೋಗಿ ಈ ತರ ಎಲ್ಲ ಮಾತಾಡಿದ್ರೆ ಅವ್ರ ಧರ್ಮದ ಬಗ್ಗೆ ಕತ್ತರಿಸ್ಬಿಡೋರು. ನಮ್ ಜನಗಳು ಏನಂತಂದ್ರೆ ಎಲ್ಲಾನು ಸಹಿಸ್ಕೊಂಡು ಸರ್, ಜನ ನಿಜವಾಗ್ಲೂ ಫಸ್ಟ್ ಆಫ್ ಆಲ್ ಜನಗಳು ಬುದ್ಧಿ ಇಲ್ಲ ಸರ್. ಎಷ್ಟು ಅಂತ ಸಹಿಸ್ಕೊಳ್ಬೇಕು ಸರ್? ಯಾವ ಕುಂತಿರೋಂಗೆಲ್ಲ ಸರ್ಕಾರ ಗೌರ್ಮೆಂಟ್ ಕೊಟ್ಬಿಟ್ಟು ಹಾಳು ಮಾಡ್ಕೊಡ್ಸವ್ರೆ ಸರ್. ಪ್ರತಿ ಒಂದಲ್ಲೂ ಕರಪ್ಷನ್, ಒಬ್ಬನು ಒಂದು ಅನ್ಯಾಯನ ತಿರ್ಗಿಸ್ ಕೇಳೋ ಒಂದು ಗಂಟೆ ಇಲ್ಲ. ಹೌದು ನಿಜ. ಅಷ್ಟು ಅಲ್ಲ ಸರಿ, ಅಲ್ಲೇ ಪೇರೆಂಟ್ಸ್ ಅಷ್ಟು ಜನ ಇದಾರಲ್ಲ, ಎಲ್ಲ ಗ್ರೂಪ್ ಮಾಡ್ಕೊಂಡು ಹೋಗಿ ಅಲ್ಲಿ ಏನಾದ್ರು ನಿಂತ್ಕೊಂಡು ಒಂದು ಪ್ರೊಟೆಸ್ಟ್ ಮಾಡಿ. ಯಾರು ಬರ್ಲಿಲ್ಲ ಸರ್ ಆ ಟೈಮಲ್ಲಿ, ಶುಚಿವ್ರತ್ ಸುತ್ತಮುತ್ತ ಯಾರು ಬರ್ಲಿಲ್ಲ ಆಗ.